ಚಾರ ಮತ್ತು ಶಿಕಾರಿ ಇನ್ನು ಕೇವಲ 45 ಮಿನಿಟ್ಸ್ ಮಾತ್ರ ಇರೋದು. ಈಗ ಆರಂಭ ಆಗಿದೆ. ನಿರಂತರ 10-15 ನಿಮಿಷಗಳಿಂದ ನಿಮಗೆ ಅಮಿತ್ ಶಾ ಅವರ ಈ ಮತ ಪ್ರಚಾರವನ್ನು ನಿಮಗೆ ತೋರಿಸ್ತಾನೆ ಇದ್ದೀನಿ. ಬೆಂಗಳೂರು ದಕ್ಷಿಣದಿಂದ ಅಮಿತ್ ಶಾ ಮಾತನಾಡುವಂಥ ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ನೇಹಾ ಕೊಲೆ ಪ್ರಕರಣವನ್ನೇ ಮುಖ್ಯ ಅಸ್ತ್ರವನ್ನಾಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಅಮಿತ್ ಶಾ ಅವರ ಆಲ್ರೆಡಿ ಸ್ಪೀಚನ್ನು ಕೂಡ ಅಲ್ಲಿ ಅವರ ಸ್ಪೀಚನ್ನು ಆನ್ ಏರ್ ಮಾಡ್ತಾ ಇದ್ದಾರೆ ಅಲ್ಲಿ. ಯಾಕಂದ್ರೆ ಒಂದು ಅವಕಾಶ ಕೂಡ, ಯಾಕಂದ್ರೆ ಸ್ಪೀಚೇ ಮಾಡಬೇಕು ಅಂತ ಏನಿಲ್ಲ, ಬೇರೆ ಕಡೆ ಮಾಡಿರುವಂಥ ಆಲ್ರೆಡಿ ಸ್ಪೀಚನ್ನು ಯಾವ ರೀತಿ ಕಲರ್ ಆಗಿ ಸಂಜೆಯಿಂದಲೇ ಎಲ್ಲ ನಿಂತಿದ್ರು. ನಮ್ಮ ನಿರಂತರ ರಿಪೋರ್ಟ್ಗಳು ಶ್ರೀಲಕ್ಷ್ಮಿ ಇರ್ಬೋದು, ರಂಜಿತ್ ಇರ್ಬೋದು, ನೋಡಿ ಹನುಮಾನ್ ಕಲರ್ಫುಲ್. ಇಲ್ಲಿ ಯಡಿಯೂರಪ್ಪನವರು ತೇಜಸ್ವಿ ಸೂರ್ಯ ಅವರ ಸಿಂಬಲನ್ನು ಹಿಡಿದು ನಿಂತಿರುವಂಥದ್ದು ಭಾಳ ನಂಬರ್ 2 ಅಂದರೆ ಶ್ರೇಣಿಯನ್ನು ಯಡಿಯೂರಪ್ಪ ಅವರು ಹಿಡಿದು ನಿಂತಿದ್ದಾರೆ. ಇರೋದಿಲ್ಲ, ಪತ್ರಕರ್ತರಿಗೂ ಕೂಡ ಮಾತಾಡಿಸೋಕ್ಕೂ ಅವಕಾಶ ಇರೋದಿಲ್ಲ. ಯಾರು ಪರ್ಮಿಷನ್ ಪಡೆದಿದ್ದಾರೆ ಅವರನ್ನು ನೋಡಿ. ಫ್ರಂಟಲ್ಲಿ ಕ್ಯಾಮ್ರಾ ಸೆಕ್ಷನ್ ನೋಡಿ, ಕ್ಯಾಮ್ರಾ ಸೆಕ್ಷನ್ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ. ಎಸ್, ಕ್ಯಾಮ್ರಾ ಸೆಕ್ಷನ್ ಎಸ್ ಮುಂದುವರಿತಾ ಇದೆ ಹಿಂದ್ಗಡೆಯಿಂದ. ಎಸ್, ಯಾವುದೇ ರೀತಿಯಲ್ಲಿ ಲೇಟ್ ಮಾಡ್ತಾ ಇಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಯಾಕಂದರೆ 10 o'clock ಕ್ಲೋಸ್ ಮಾಡಲೇಬೇಕು 10 ಗಂಟೆ ನಂತರ. ಯಾಕಂದರೆ ಇನ್ನು ಕೇವಲ 50 ನಿಮಿಷ ಮಾತ್ರ ಅವಕಾಶ ಉಳಿದಿದೆ. ಬೊಮ್ಮನಹಳ್ಳಿ ವಿವೇಕಾನಂದ ವೃತ್ತದಿಂದ ರೋಡ್ ಶೋ, ಸೇಂಟ್ ಫ್ರಾನ್ಸಿಸ್ ಶಾಲೆವರೆಗೆ ರೋಡ್ ಶೋ ಇರುತ್ತೆ. ಅಮಿತ್ ಶಾ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ ಬೆಂಗಳೂರು ಸಿಟಿಯಲ್ಲಿ. ಬೆಂಗಳೂರು ಸಿಟಿ 3 ಕ್ಷೇತ್ರಗಳು ಬರುತ್ತೆ. ಬೆಂಗಳೂರು ಸಿಟಿಯಲ್ಲಿ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್. ಬೆಂಗಳೂರು ನಾರ್ತಲ್ಲಿ ಶೋಭಾ ಕರಂದ್ಲಾಜೆ ಕ್ಯಾಂಡಿಡೇಟ್, ಬೆಂಗಳೂರು ಸೆಂಟ್ರಲಲ್ಲಿ PC ಮೋಹನ್ ಕ್ಯಾಂಡಿಡೇಟ್, ಬೆಂಗಳೂರು ಸೌತಲ್ಲಿ ತೇಜಸ್ವಿ ಸೂರ್ಯ ಕ್ಯಾಂಡಿಡೇಟ್. ಸೊ ಹಾಗಾಗಿ ಮತ್ತೊಂದು ಕಡೆ ಬೊಮ್ಮನಹಳ್ಳಿ MLA ಸತೀಶ್ ರೆಡ್ಡಿ ಅವರು ಕೂಡ ಇದ್ದಾರೆ. ಹೊಸ ಟ್ರೆಂಡ್ ಶುರು ಮಾಡಿದೆ BJP. ಒಂದು ರೀತಿಯಲ್ಲಿ ಕಮಲದ ಹೂವನ್ನು ಇಡುವ ಮುಖಾಂತರ. ಮೊದಲೆಲ್ಲ ಖಾಲಿ ಕೈ ಬೀಸ್ತಾ ಇದ್ರು. ರಥ ರೆಡಿಯಾಗಿದೆ. ಆಮೇಲೆ ಎಲ್ಲ ಕಡೆಗಳಿಂದ ಪುಷ್ಪಾರ್ಚನೆಗಳು ಆಗ್ತಾ ಇದೆ. ಒಂದು ರೀತಿಯಲ್ಲಿ ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಸ್ಟಾರ್ಟೆಡ್ ಕೇಸರಿ ಬಣ್ಣದ ತಾವರೆಯ ಸಿಂಬಲನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಚಾರ ಮಾಡ್ತಾರೆ. ಇದು ಈ ಬಾರಿಯ ಹೊಸ ಸ್ಟೈಲ್. ಬಹುಶಃ ಬೇರೆ ಪಕ್ಷಗಳು ಕೂಡ ಇನ್ನು ಮುಂದೆ ಮಾಡ್ಬೋದು. ಯಾಕಂದರೆ ಜನರಿಗೆ ಅದನ್ನು ಮನಗಾಣುವಂತೆ ಮಾಡುವಂಥದ್ದು ನರೇಂದ್ರ ಮೋದಿ ಅವರು ಕೂಡ ಮಾಡಿದರು. ನರೇಂದ್ರ ಮೋದಿ ಅವರು ಕೂಡ ಮತ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ತಾವರೆ ಗುರುತನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಚಾರ ಮಾಡುವಂಥದ್ದು. ಮೊದಲನ ವಾಹನ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ಕ್ಯಾಮ್ರಾಮನ್ಗಳಿಗೂ ಕೂಡ, ಎಲ್ಲ ಚಾನಲ್ ಕ್ಯಾಮ್ರಾಮನ್ಗಳಿಗೂ ಕೂಡ ಅವಕಾಶ ಕೊಡಲಾಗಿದೆ. ಎಲ್ಲೂ ಕೂಡ JDS ಫ್ಲ್ಯಾಗ್ ನನಗೆ ಕಾಣ್ತಾ ಇಲ್ಲ, ಅಲ್ಲಿ BJP ಫ್ಲ್ಯಾಗ್ ಮಾತ್ರ ಕಾಣ್ತಾ ಇದೆ. ಯಾಕಂದರೆ JDS ಮತ್ತು BJP ಜೊತೆಯಾಗಿ ಈ ಜಂಟಿಯಾಗಿ ಈ ಬಾರಿಯ ಚುನಾವಣೆಯನ್ನು ಎದುರಿಸ್ತಾ ಇದೆ. ಕಳೆದ ಬಾರಿಯ 3ಕ್ಕೆ 3 ಕ್ಷೇತ್ರವನ್ನು BJP ಗೆದ್ದುಕೊಂಡಿತ್ತು. ಕಳೆದ ಬಾರಿ ಬೆಂಗಳೂರು ನಾರ್ತನಿಂದ ಸದಾನಂದ ಗೌಡರು ಗೆದ್ದಿದ್ದರು. ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್ ಹ್ಯಾಟ್ರಿಕ್ ವಿಜಯ ಸಾಧಿಸಿದರು. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಚೊಚ್ಚಲ ಪ್ರಯತ್ನದಲ್ಲಿ ತೇಜಸ್ವಿ ಸೂರ್ಯ ಖಾತೆ ತೆರೆದಿದ್ದರು. ಅದು ಅನಂತಕುಮಾರ್ ಅವರ ಕ್ಷೇತ್ರ ಆಗಿತ್ತು. ನೋಡಿ, 9 ಗಂಟೆ 6 ನಿಮಿಷ ಆಗಿದೆ. ಈಗ ರಾತ್ರಿ 9 ಗಂಟೆ 6 ನಿಮಿಷ. ಬಸವನಗುಡಿ MLA ಕೂಡ ಇದ್ದಾರೆ. ಬಸವನಗುಡಿ MLA ಆನಂತರ ಓಕೆ ನೋಡಿ ಸನ್ನೆ ಮಾಡ್ತಾ ಇದ್ದಾರೆ ಹೋಗಬೇಕು ಅಂತ ಹೇಳಿ. ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ BJP MLA. ಯಾಕಂದರೆ ಲೇಟ್ ಆಗಿದೆ ಆಲ್ರೆಡಿ. 10 o'clock ನಂತರ ಯಾವುದೇ ಕಾರಣಕ್ಕೂ ಕೂಡ ಮತ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ. ಮೊದಲೆಲ್ಲ ನೋಡಿ ಹತ್ತಿರದಿಂದ ನೋಡ್ತಾ ಇದ್ದೀರಿ, ಎಲ್ಲ ನಾಯಕರು ರೆಡಿ ಇದ್ದಾರೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವ, ಒಂದು ರೀತಿಯಲ್ಲಿ ನಂಬರ್ 2 BJPಯಲ್ಲಿ ನಂಬರ್ 2.
ಭಾಳ ಈ ಥರ ಹೂವನ್ನು ಎಸಿತಾ ಇದ್ದಾರೆ ಅಂತಂದರೆ ಒಂದು ಸಂಭ್ರಮ ಇದೆ ಅಂತಂದರೆ ಜನ ಸೇರಿದ್ದಾರೆ ಅನ್ನುವಂಥ ಒಂದು ಖುಷಿ. ನಾನು ಅನೇಕ ಬಾರಿ ಕೂಡ ನೋಡಿದ್ದೆ ಇಂಥ ನಾಯಕರು ಅನೇಕ ಬಾರಿ ಸ್ವಲ್ಪ ಜನ ಕಡಿಮೆ ಆದ ತಕ್ಷಣ ನೋಡಿ, ಇದು ಮುಂಭಾಗದಿಂದ ಕಾಣ್ತಾ ಇರುವಂಥ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಿ. ಜನ ಕಿಕ್ಕಿರಿದು ಸೇರಿದ್ದಾರೆ. ಅಮಿತ್ ಶಾ BJP ಚಾಣಕ್ಯ ಅಂತ ಕರೆಸ್ಕೊಳ್ಳುವಂಥ ಅಮಿತ್ ಶಾ ಗಮನಿಸ್ತಾ ಇದ್ದೀರಿ ನೀವು. ನಿರಂತರವಾಗಿ BJP ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ಅಮಿತ್ ಶಾ ಆಲ್ರೆಡಿ ಬೆಂಗಳೂರು ಗ್ರಾಮಾಂತರಕ್ಕೆ ಮೊನ್ನೆ ಅಷ್ಟೇ ಬಂದು ಹೋಗಿದ್ದರು. ಅದಾದ ನಂತರ ನರೇಂದ್ರ ಮೋದಿ ಅವರು ಬಂದು ಮೈಸೂರು ಮತ್ತು ಮಂಗಳೂರಿನಲ್ಲಿ ರೋಡ್ ಶೋ ಮಾಡಿದರು. ಅದಾದ ನಂತರ ಅಮಿತ್ ಶಾ ವಾಪಸ್ ಬಂದಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಬೆಳಗಾವಿಗೆ ಆಗಮಿಸಲಿದ್ದಾರೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು. ಅಮಿತ್ ಶಾ ಅವರ ಬೃಹತ್ ರೋಡ್ ಶೋ ಈಗಾಗಲೇ ಆರಂಭ ಆಗಿದೆ. ಬೃಹತ್ ರೋಡ್ ಶೋ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ರೋಡ್ ಶೋ ಗಮನಿಸ್ತಾ ಇದ್ದೀರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.